ಸೊ ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನು ಅಂದ್ರೆ ಪಾಸ್ಟ್ 15 years ಇಂದ ಕ್ಯಾನ್ಸರ್ ಪೇಷಂಟ್ಗಳಿಗೆ ನಮ್ಮ ಏನ್ಷಿಯಂಟ್ ರಸಾಯನ ಆಯುರ್ವೇದನ ಯೂಸ್ ಮಾಡಿ ಒಂದು ಅಮೇಸಿಂಗ್ ಎಕ್ಸಲೆಂಟ್ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಸೊ ಈ ಹಾಸ್ಪಿಟಲ್ ಸಾವಿರಾರು ಜನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಪುನರ್ಜನ್ಮ ಕೊಟ್ಟಿದೆ, ಮತ್ತೆ ಸಾವಿರಾರು ಜನ ಕ್ಯಾನ್ಸರ್ ಪೇಷಂಟ್ ಫ್ಯಾಮಿಲೀಸ್ಗಳಿಗೆ ಖುಷಿ ಮತ್ತು ಒಂದು ಹೋಪ್ ನ ಅನ್ಸಿದೆ ಅಂದ್ರೆ ತಪ್ಪಾಗಲ್ಲ. ಕ್ಯಾನ್ಸರ್ ಪೇಷಂಟ್ಗಳು ಯೂಟ್ಯೂಬ್ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ, ಸೊ ನೀವು ಅದನ್ನ ಚೆಕ್ ಮಾಡಬಹುದು. ಸೊ ಪೇಷಂಟ್ಗಳು ಲೋನ್ಲಿ ಫೀಲ್ ಆಗ್ತಿರ್ತಾರೆ, ಅವ್ರ ಅಕ್ಕಪಕ್ಕ ಎಷ್ಟೇ ಜನ ಇದ್ರು ಅವ್ರಿಗೆ ನಾನು ಒಬ್ಬನೇ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಸೊ ನಾನು ಹೇಳಿದ್ರು ಅಂದ್ರೆ ನಾವು ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಒಂಚೂರು ಧೈರ್ಯವಾಗಿದ್ರೆ ಅವ್ರಿಗೂ ಈ ಸಿಚುವೇಶನ್ ನ ಫೇಸ್ ಮಾಡೋಕ್ಕೆ ಒಂದು ಧೈರ್ಯ ಇರುತ್ತೆ. ಓಕೆ, ಸೊ ಬನ್ನಿ ಫಸ್ಟ್ ಪೇಷಂಟ್ಸ್ ಹತ್ರ ಮಾತಾಡೋಣ. ಮೇಡಮ್, ಈ ಪ್ಲೇಸ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ ಪಾಯಿಂಟ್ ನಂಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ನಾನು ಫಸ್ಟಿಗೆ ನಮ್ಮ ಅಪ್ಪಂಗೆ ಹುಷಾರಿರ್ಲಿಲ್ಲ. ಸೊ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಅವರೆಲ್ಲ ಟೆಸ್ಟ್ ಮಾಡಿದ್ರು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು, ಸಿಟಿ ಸ್ಕ್ಯಾನ್ ಮಾಡಿಸಿದ್ರು, ಮತ್ತೆ ಅಡ್ಮಿಟ್ ಮಾಡಕ್ ಹೇಳಿದ್ರು. 1 week ಆದ್ಮೇಲೆ ಬಯಾಪ್ಸಿ ಕೂಡ ಮಾಡಿದ್ರು. ಆಮೇಲೆ ನಂಗೆ ಗೊತ್ತಾಯ್ತು, ಆ ರಿಪೋರ್ಟ್ ಎಲ್ಲ ನೋಡಾದ್ಮೇಲೆ ಗೊತ್ತಾಯ್ತು ನಂಗೆ ಅದರಲ್ಲಿ ಅದು ಪ್ರೋಟೆಸ್ಟ್ ಕ್ಯಾನ್ಸರ್ ಅಂತ. ಸೊ ಆಗ ಪ್ರೋಟೆಸ್ಟ್ ಕ್ಯಾನ್ಸರ್ ಹೇಗಿರುತ್ತೆ, ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ, ಅದೆಲ್ಲ ನಂಗೇನು ಡೀಟೇಲ್ಸ್ ಗೊತ್ತಿರಲಿಲ್ಲ. ಸೊ ನಾನು ಅವಾಗ ಏನ್ ಮಾಡಿದೆ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಗೂಗಲಲ್ಲೂ ಸರ್ಚ್ ಮಾಡಿದೆ, ತುಂಬಾ ಸರ್ಚ್ ಮಾಡಿದೆ. ಅಂದ್ರೆ ಅದಕ್ಕೆ ಬೇಕಾಗಿರೋ ಅಂತ ನಮ್ಮಪ್ಪ ಏನ್ ತಿಂದ್ರೆ ಚೆನ್ನಾಗ್ತಾರೆ, ಮತ್ತೆ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ತಿದ್ರೆ ಇದು ಯಾವ ಸ್ಟೇಜಲ್ಲಿ ಇದ್ರೆ ಯಾವ ತರ ಥೆರಪೀಸ್ಗಳು ಇದೆ, ಇದಕ್ಕೆ ಏನೇನಿದೆ ಅಂತೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಹಂಗೆ ಸರ್ಚ್ ಮಾಡ್ತಾ ನಂಗೆ ಈ ಹಾಸ್ಪಿಟಲ್ ವೆಬ್ಸೈಟ್ ಕೂಡ ಸಿಕ್ತು. ಅಂದ್ರೆ ಈ ಹಾಸ್ಪಿಟಲ್ದು ಪೇಷಂಟ್ಸ್ ಎಲ್ಲ ರಿವ್ಯೂಸ್ ಕೊಡ್ತಾ ಇರೋದೆಲ್ಲ ನಂಗೆ ಬರ್ತಾ ಹೋಯ್ತು. ಸೊ ಆಗ ನಾನು ಸರ್ಚ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ರು. ಅಂದ್ರೆ ಎಷ್ಟೊಂದು ಅಡ್ವಾನ್ಸ್ ಕ್ಯಾನ್ಸರ್ ಇರೋ ಪೇಷಂಟ್ಸ್ಗಳೆಲ್ಲ ಅವ್ರು ತುಂಬಾ ರೇಡಿಯೇಷನ್ ಥೆರಪಿ, ಕೀಮೋಥೆರಪಿ ಎಲ್ಲ ಮಾಡಿಸ್ಕೊಂಡಿರೋರೆಲ್ಲರೂ ಕೂಡ ಹೇಳ್ತಿದ್ರು, ಎಲ್ಲ ಥೆರಪಿ ಮಾಡಿಸ್ಕೊಂಡ್ರು ಕೂಡ ಇನ್ನ ಅದು ಸೆಲ್ಸ್ ಎಲ್ಲ ಏನೋ ಸತ್ತೋಗಿಲ್ಲ, ಏನೋ ಕ್ಯಾನ್ಸರ್ ಸೆಲ್ಸ್ ಏನೋ ಹೋಗಿಲ್ಲ, ಏನೋ ಬರ್ತಿದೆ, ಏನೋ ಆಗ್ತಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ಈ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಾದ್ಮೇಲೆ ಅವ್ರು ಏನು ಮೆಡಿಸನ್ ತಗೊಂಡಾದ್ಮೇಲೆ ಅವರಿಗೆ ಎಲ್ಲ ಏನು ಲಂಗ್ಸ್, ಲಿವರ್ಸ್ ಯಾವ್ದಾವ್ದು ಪಾರ್ಟ್ಸ್ಗೆಲ್ಲ ಸ್ಪ್ರೆಡ್ ಆಗಿದೆ, ಒಂದೊಂದೇ ಪಾರ್ಟ್ಸ್ದೆಲ್ಲ ಸೆಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ. ಎಷ್ಟು ವರ್ಷದಿಂದ ಸಫರ್ ಮಾಡ್ತಿದ್ದಾರೆ ಕ್ಯಾನ್ಸರ್? ಒಂದು 15 ಡೇಸ್ ಇಂದನಾ? ನೈಸ್, ತುಂಬಾ ಬೇಗ ಗೊತ್ತಾಗಿದೆ ಅಟ್ಲೀಸ್ಟ್ ಅಲ್ಲ. ಓಕೆ, ಮತ್ತೆ ಹೆಂಗ್ ಹೆಲ್ಪ್ ಆಗ್ತಿದೆ ಈ ಟ್ರೀಟ್ಮೆಂಟ್? 15 days ನೀವು ನೋಡಿದಿರಲ್ಲ, ಒಂಚೂರು ಅದನ್ನಾದ್ರು ಹೆಲ್ಪ್ ಆಗ್ತಿದೆ ಅನ್ಸುತ್ತೆ? ನಾನು ಇದು ಫಸ್ಟ್ ಟೈಮ್ ಬಂದಿರೋದಾ? ಓಕೆ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ರೈಟ್ ಪ್ಲೇಸಿಗೆ ಬಂದಿದ್ದೀರಾ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.